ನಮಸ್ಕಾರ ಸ್ನೇಹಿತರೆ, ಸುವಿಚಾರ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೈಟ್ ಸಾಸ್ ಪಾಸ್ತಾ ತುಂಬಾ ಸಿಂಪಲ್ ಹಾಗೂ ಸುಲಭವಾಗಿ ಹೇಗೆ ಮನೆಯಲ್ಲಿಯೇ ಮಾಡಬಹುದು ಎಂಬುದನ್ನು ನೋಡೋಣ. ವಿಡಿಯೋ ಮುಂದುವರಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ, ದಯವಿಟ್ಟು ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಗುಂಡಿಯನ್ನು ಒತ್ತಿರಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ತುಂಬಾ ಮಂದಿ ವಿಡಿಯೋ ವೀಕ್ಷಿಸುತ್ತೀರಿ, ಅದು ತುಂಬಾ ಖುಷಿ. ಆದರೆ ಸಬ್ಸ್ಕ್ರೈಬ್ ಮಾಡುವುದನ್ನೇ ಮರೆಯುತ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಒತ್ತಿ. ಈಗ ವಿಷಯಕ್ಕೆ ಬರೋಣ. ನಮ್ಮಲ್ಲಿ ಹಲವರು ಪಾಸ್ತಾ ತಿಂದಿರುತ್ತೀರಿ ಮತ್ತು ಕೆಲವರಿಗೆ ಇದು ತುಂಬಾ ಇಷ್ಟ ಇರಬಹುದು ಕೂಡ, ಅಲ್ಲವೇ? ನೀವು ಮೊದಲಿಗೆ ಪಾಸ್ತಾವನ್ನು ಎಲ್ಲಿ ಟ್ರೈ ಮಾಡಿದ್ದೀರಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ನಾವೆಲ್ಲ ತಿಳಿದಿರುವ ಹಾಗೆ ಪಾಸ್ತಾ ಇಟಾಲಿಯನ್ ಫುಡ್, ಇಟಲಿಯಲ್ಲಿ ತುಂಬಾ ಫೇಮಸ್. ಆದರೆ ಕೆಲವು ಮೂಲಗಳ ಪ್ರಕಾರ ಇದು ಮೊದಲಿಗೆ ಕಂಡುಬಂದಿದ್ದು ನಮ್ಮ ನೆರೆಯ ಚೀನಾದಲ್ಲಿ ಅಂತಾರೆ. ಈಗ ಮನೆಯಲ್ಲೇ ಹೇಗೆ ಪಾಸ್ತಾ ಮಾಡಬಹುದು ಅಂತ ನೋಡೋಣ. ವೈಟ್ ಸಾಸ್ ಪಾಸ್ತಾಗೆ ಬೇಕಾಗುವ ಸಾಮಗ್ರಿಗಳು: ಪಾಸ್ತಾ 1 ಕಪ್, ನಾನು ಪೆನ್ನೆ ಪಾಸ್ತಾ ಬಳಸಿದ್ದೀನಿ. ಟೊಮೆಟೊ 3, ಬೆಳ್ಳುಳ್ಳಿ 8 ಎಸಳು, ಹಸಿಮೆಣಸಿನಕಾಯಿ 2, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 1 ಚಮಚ, ಒರೆಗಾನೋ 1 ಚಮಚ, ಪಾಸ್ತಾ ಸೀಸನಿಂಗ್ 1 ಚಮಚ, ಇಟಾಲಿಯನ್ ಸೀಸನಿಂಗ್ 1 ಚಮಚ, ಅಮೂಲ್ ಕ್ರೀಮ್ 2 ಕಪ್. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಟೊಮೆಟೊವನ್ನು ಈ ರೀತಿ ಮಾರ್ಕ್ ಮಾಡಿ ಬೇಯಲು ಬಿಡಿ. ಸ್ವಲ್ಪ ಸಮಯದ ನಂತರ ಟೊಮೆಟೊ ಸಿಪ್ಪೆ ಬೇರ್ಪಡಲು ಪ್ರಾರಂಭವಾಗುತ್ತದೆ. ಈಗ ಉರಿ ಆರಿಸಿ ಟೊಮೆಟೊವನ್ನು ಬೇರೆ ತಟ್ಟೆಗೆ ವರ್ಗಾಯಿಸಿ. ಆಮೇಲೆ ಹಸಿಮೆಣಸಿನಕಾಯಿ, ಟೊಮೆಟೊಗಳ ಸಿಪ್ಪೆ ತೆಗೆದು ಕತ್ತರಿಸಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿ ನೀರು, ಸ್ವಲ್ಪ ಉಪ್ಪು, 1 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಪಾಸ್ತಾ ಹಾಕಿ ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಬೇಯಿಸಿ. ಆಗಾಗ ಸೌಟಿನಿಂದ ಮಗುಚಿ. ಬೆಂದ ಪಾಸ್ತಾದ ನೀರು ಬಸಿದು ತಣ್ಣೀರು ಹಾಕಿ, ಇದರಿಂದ ಪಾಸ್ತಾ ಒಂದಕ್ಕೊಂದು ಅಂಟುವುದಿಲ್ಲ. ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ. ಈಗ ರುಬ್ಬಿದ ಟೊಮೆಟೊ ಮಿಶ್ರಣವನ್ನು ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಿರಿ. ನಂತರ ಉಪ್ಪು, ಸಕ್ಕರೆ, ಒರೆಗಾನೋ, ಪಾಸ್ತಾ ಮತ್ತು ಇಟಾಲಿಯನ್ ಸೀಸನಿಂಗ್ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ.
ಈಗ ಅಮೂಲ್ ಕ್ರೀಮ್ ಹಾಕಿ ಸ್ವಲ್ಪ ಹುರಿಯಿರಿ. ಬೆಂದ ಪಾಸ್ತಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾದ ವೈಟ್ ಸಾಸ್ ಪಾಸ್ತಾ ತಿನ್ನಲು ರೆಡಿ. ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಧನ್ಯವಾದಗಳು.